ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಧಿ ಹಿಟ್ಟಿನಿಂದ ಹೆಲ್ದಿಯಾಗಿ ಒಂದು ಬಿಸ್ಕೆಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿಯಾಗಿ ಮಾಡ್ಕೋಬಹುದು, ಯಾವುದೇ ಮಿಸ್ಟೇಕ್ ಇಲ್ಲದೆ ಅಂತ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಈ ವಿಡಿಯೋದಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ಡೀಟೇಲಾಗಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ. ಫಸ್ಟು ನಾನಿಲ್ಲಿ ಸಕ್ಕರೆಯನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನಾನು 1 ಕಪ್ ಆಗೋಷ್ಟು ಸಕ್ಕರೆ ತೊಗೋತಾ ಇದ್ದೀನಿ. ಸೊ ಇವಾಗ ನೀವು ಅಂದಾಜಾಗಿ ಹಾಕ್ಕೊಳ್ಳಿ, ಬಟ್ ನಾವು ಮೆಜರ್ ಮಾಡಿನೇ ತೊಗೋಬೇಕಾಗತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು. ಸೊ ಹಂಗಾಗಿ ನಾನಿಲ್ಲಿ ಫಸ್ಟು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾವಿಲ್ಲಿ ತುಪ್ಪನ ಯೂಸ್ ಮಾಡಿಕೊಂಡು ಬಿಸ್ಕೆಟನ್ನು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇಲ್ಲಿ ನಾವು ಎಲ್ಲನೂ ಮೆಜರ್ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ. ಸೊ ಅರ್ಧ ಕಪ್ ಆಗೋಷ್ಟು ಸಕ್ಕರೆ, ನೀವು ನೋಡೋದಾದರೆ ಒಂದು ಬಟ್ಲಿಂದ ಒಂದು ಚಿಕ್ಕ ಬಟ್ಲಾಗೋಷ್ಟು ಸಕ್ಕರೆ ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ, ಅದಕ್ಕೇ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪ. ಯಾಕಂದರೆ ನಾವು ಇದರಲ್ಲಿ ನೀರನ್ನು ಹಾಕುವಾಗಿಲ್ಲ, ಸೊ ಹಾಗಾಗಿ ನಾವು ತುಪ್ಪದಲ್ಲಿನೇ ಮಾಡಬೇಕು. ಸೊ ಅದಕ್ಕೇ ಅರ್ಧ ಕಪ್ ಸಕ್ಕರೆಗೆ ಅರ್ಧ ಕಪ್ಪು ತುಪ್ಪ. ಸೊ ತುಪ್ಪ ಚೆನ್ನಾಗಿ ಕರಗಿಸ್ಬಿಟ್ಟು ಕೂಡ ಹಾಕೋಬಹುದು, ಬಟ್ ನಾವು ಈ ಥರ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡುವಾಗ ಆ ತುಪ್ಪ ಕರಗಿದ್ರೆ ಬಿಸ್ಕಿಟಲ್ಲಿ ಟೇಸ್ಟ್ ಏನಿರುತ್ತಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಗಟ್ಟಿ ಇರೋ ತುಪ್ಪನೇ ನಾವು ಈ ಥರ ಬೀಟ್ ಮಾಡಿಕೊಂಡು ಅದನ್ನು ನಾವು ಚೆನ್ನಾಗಿ ನೀರಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಒಂದು 5 ನಿಮಿಷನಾದರೂ ಹಿಡಿಯುತ್ತೆ ಇದು ಟೈಮು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಕ್ಕೆ. ಅದಾದ ನಂತರ ನಾವಿಲ್ಲಿ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀವಿ. ನಾನಿಲ್ಲಿ ಗೋಧಿ ಹಿಟ್ಟು 1 ಕಪ್ನಷ್ಟು ಹಾಕೋತಾ ಇದ್ದೀನಿ, ಅಂದರೆ ಮೆಜರ್ಮೆಂಟು ಕರೆಕ್ಟಾಗಿರಬೇಕು. ಆಮೇಲೆ ಕಸ್ಟರ್ಡ್ ಪೌಡರು 2 ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ. ಸೊ ನಾವಿಲ್ಲಿ ಗೋಧಿ ಹಿಟ್ಟು ಕರೆಕ್ಟಾಗಿ ಅಳತೆ ಮಾಡಿ ಹಾಕ್ಕೊಂಡ್ರೆ ಬಿಸ್ಕಿಟ್ ಕೂಡ ನೀಟಾಗಿ ಬರುತ್ತೆ. ಯಾಕಂದರೆ ನಾವು ಸಕ್ಕರೆ ಅರ್ಧ ಬಟ್ಲು, ಆಮೇಲೆ ತುಪ್ಪ ಅರ್ಧ ಬಟ್ಲು, ಗೋಧಿ ಹಿಟ್ಟು 1 ಕಪ್ಪು. ಸೊ ಇಷ್ಟನ್ನು ತೊಗೊಂಡಿದ್ದೀವಿ. ಆಮೇಲೆ ನೆಕ್ಸ್ಟು ಬೇಕಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ. ನಾನು 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರ್. ಇನ್ ಕೇಸ್ ನಿಮ್ಮ ಹತ್ರ ಬೇಕಿಂಗ್ ಪೌಡ್ರ್ ಇಲ್ಲ ಅಂತಂದರೆ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನು ಹಾಕೋಬಹುದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಬರಬೇಕು ಹದ ಅದು. ಆಮೇಲೆ ಈ ಥರ ನಾವು ಬ್ರೇಕ್ ಮಾಡಿ ನೋಡಿದ್ರೆ ಸೊ ಇಷ್ಟು ಬಂದಿದ್ದರೆ ಬಿಸ್ಕೆಟು ಕರೆಕ್ಟಾಗಿ ಬರುತ್ತೆ ಅಂತ ಅರ್ಥ. ಇಲ್ಲಾಂದರೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ನಾನು ಇಲ್ಲೊಂದು ಬೇಕಿಂಗ್ ಶೀಟ್ ತೊಗೊಂಡು ಅದ್ರ ಮೇಲೆ ನಾವು ಈ ಹಿಟ್ಟನ್ನು ಲಟ್ಟಿಸ್ಕೋಬೇಕಾಗುತ್ತೆ. ನಾವು ಈ ಬಿಸ್ಕೆಟು ಯಾವುದೇ ಓವನ್ ಇಲ್ಲದೇ ಗ್ಯಾಸ್ ಮೇಲೆ ಈಸಿಯಾಗಿ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಬಿಸ್ಕಿಟನ್ನು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ನಮಗೆ ಗೊತ್ತಿರುತ್ತೆ. ತುಪ್ಪದ ಕ್ವಾಲಿಟಿ ಆಗಿರ್ಬೋದು, ಆಮೇಲೆ ಗೋಧಿ ಹಿಟ್ಟಾಗಿರ್ಬೋದು, ಸೊ ಎಲ್ಲನೂ ಹೆಲ್ದಿನೇ. ನಾವು ಹೊರಗಡೆಯಿಂದ ತಂದರೆ ಅದರಲ್ಲಿ ಮೈದಾ ಮಿಕ್ಸ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾವು ಆದಷ್ಟು ಟೈಮ್ ಸಿಕ್ಕಾಗ ಈ ಥರ ಮಾಡಿಕೊಟ್ರೆ ನಾವು ಮಕ್ಳಿಗೂ ಕೂಡ ಖುಷಿಯಾಗುತ್ತೆ, ನಾವು ಮಾಡಿರುವಂಥ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ನಾನು ಗೋಧಿ ಹಿಟ್ಟಿನಿಂದನೇ ಬಿಸ್ಕಿಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಲಟ್ಟಿಸ್ಕೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಶೇಪ್ ಕಟ್ಟರ್ ಇದ್ದರೆ ಇದರಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಇನ್ನೊಂದು ಮೆಥಡಲ್ಲಿ ಕೂಡ ತೋರಿಸ್ತೀನಿ ನೋಡಿ. ನೆಕ್ಸ್ಟು ಆ ಥರ ಕೂಡ ಮಾಡ್ಕೋಬೋದು ಈಸಿಯಾಗಿಯೇ. ಸೊ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಇನ್ನೊಂದು ಬಟರ್ ಶೀಟನ್ನು ತೊಗೊಂಡು ನಾವು, ಯಾಕಂದರೆ ಇದನ್ನು ಬೇಕಿಂಗ್ ಮಾಡಬೇಕಾಗತ್ತೆ, ಅಂದರೆ ಗ್ಯಾಸ್ ಮೇಲೆ ಇಡಬೇಕು. ಸೊ ಹಾಗಾಗಿ ನಾವು ಯಾವ ಥರ ತವಾ ತೊಗೊಂಡಿರ್ತೀವೋ ಅದರ ಶೇಪಲ್ಲೇ ಕಟ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಈ ಥರ ನಾನು ರೌಂಡ್ ತವಾ ಮೇಲೆ ಮಾಡ್ಕೋತಾ ಇದ್ದೀನಿ. ಸೊ ಹಂಗಾಗಿ ರೌಂಡ್ ಶೇಪಲ್ಲೇ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಆದಮೇಲೆ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಈ ಶೇಪಲ್ಲಿ ಇದನ್ನು ನೀಟಾಗಿ ಇಡಬೇಕು. ಯಾಕಂದರೆ ಒಂದು ಸ್ವಲ್ಪ ತುಂಬಾ ಸಾಫ್ಟ್ ಇರುತ್ತೆ ಇದು. ಸೊ ಹಂಗಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಬಿಸ್ಕೆಟ್ಸು. ನೋಡಿ, ಈ ಥರ ಯಾವುದೇ ಶೇಪ್ ಇಲ್ಲ ಅಂತ ಅಂದರೂ ಕೂಡ ರೌಂಡ್ ಶೇಪಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಉಂಡೆ ತೊಗೊಂಡು ನಾವು ಒಂದು ಸ್ವಲ್ಪ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಚೆನ್ನಾಗಿ ರೌಂಡ್ ಶೇಪ್ ಆಗುತ್ತೆ. ಆಮೇಲೆ ಒಂದು ಫೋರ್ಕಿಂದ ಈ ಥರ ಪ್ರೆಸ್ ಮಾಡಿದ್ರೆ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಈ ಥರ ಕೂಡ ಮಾಡ್ಕೋಬೋದು. ಆಮೇಲೆ ನಾನಿಲ್ಲಿ ನೆಕ್ಸ್ಟು ಬೇಕ್ ಮಾಡ್ಕೊಳ್ಳೋಕ್ಕೆ ನೋಡಿ ಕೆಳಗಡೆ ಒಂದು ಹಂಚಿಟ್ಟಿದ್ದೀನಿ. ಅದ್ರ ಮೇಲೆ ನಾವು ಯಾವುದ್ರಲ್ಲಿ ಮಾಡ್ಕೋಬೇಕಂತೀವೋ ಆ ತವಾನ ಇಡಬೇಕು. ಅದ್ರ ಮೇಲೆ ಬಿಸ್ಕಿಟ್ಸನ್ನು ರೆಡಿ ಮಾಡೋದು ನೀಟಾಗಿ ಕೇರ್ಫುಲ್ಲಾಗಿ ಎಲ್ಲನೂ ಮಾಡಿದ್ದೆ, ಬಟ್ ಆದರೂ ಕೂಡ ಹೊತ್ತಿತ್ತು. ನಾನು ಮಾಡಿರುವಂಥ ಮಿಸ್ಟೇಕ್ ಏನು ಅಂತ ಹೇಳ್ತೀನಿ ನೋಡಿ. ನಾನಿಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಇಟ್ಟಿರುವಂತಹ ತವ ಏನಿದೆಯಲ್ಲ ಅದು ನಾನ್ ಸ್ಟಿಕ್, ಅದ್ರ ಕೆಳಗಡೆ ಇಟ್ಟಿದ್ದು ನಾನು ಒಂದು ಸ್ವಲ್ಪ ತಳ ಕೂಡ ತೆಳ್ಳಗೆ ಇತ್ತು, ಆ ಥರದ್ದು ಇಟ್ಟಿದ್ದೆ. ಯಾಕಂದರೆ ನಾವು ದಪ್ಪ ತೆಳದ ಪಾತ್ರೆಯಲ್ಲೇ ಮಾಡ್ಕೋಬೇಕು. ನಾವು ದಪ್ಪ ತೆಳದ ಕೆಳಗಡೆನಾದರೂ ದಪ್ಪ ಇರಬೇಕಿತ್ತು, ಬಟ್ ನಾನು ಇಟ್ಟಿರೋದು ಕೆಳಗಡೆನೂ ತೆಳ್ಳದ ತವನೇ ಇಟ್ಟಿದ್ದೆ, ಮೇಲೆ ನಾನ್ ಸ್ಟಿಕ್ ಇಟ್ಟಿದ್ದೆ. ಸೊ ಹಂಗಾಗಿ ಆ ಕಡೆದು ಹೊತ್ತೋಗಿತ್ತು, ಈ ಕಡೆದು ನೀಟಾಗಿ ಬಂದಿತ್ತು. ಯಾಕಂದರೆ ಈ ಕಡೆ ನಾನು ಇಟ್ಟಿದ್ದು ದಪ್ಪ ತೆಳದ ಪಾತ್ರೆಯಲ್ಲಿ, ಆಮೇಲೆ ಮೇಲ್ಗಡೆ ಇಟ್ಟಿದ್ದು ಕೂಡ ದಪ್ಪ ತೆಳದ ಪಾತ್ರೆನೇ ಇತ್ತು ನೋಡಿ. ಹಾಗಾಗಿ ಈ ಥರ ಚೆನ್ನಾಗಿ ನೀಟಾಗಿ ಬಂದಿದೆ ಒಂದು ಬ್ಯಾಚು ಈ ಕಡೆ ಇಟ್ಟಿದ್ದು.
ಸೊ ಆ ಕಡೆ ಇಟ್ಟಿದ್ದೇನಾಗಿದೆ ಅಂತ ತೋರಿಸ್ತೀನಿ ನೋಡಿ. ಅದು ಕೂಡ ನೋಡಿ ಈ ಥರ ಹೊತ್ತೋಗಿತ್ತು. ಇಷ್ಟು ಚೆನ್ನಾಗಿ ನೀಟಾಗಿ ಶೇಪಲ್ಲೆಲ್ಲ ಮಾಡ್ಕೊಂಡಿದ್ದೆ. ಅದರ ಬಿಸ್ಕಿಟ್ಸ್ ಎಲ್ಲ ಹೊತ್ತೋಯ್ತಲ್ಲ ಒಂದು ಸ್ವಲ್ಪ ಬೇಜಾರಾಯಿತು. ಬಟ್ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಲೇಬೇಕು ಅಂತ ಮಾಡಿದೆ. ನಾನು ಡಿಲೀಟ್ ಕೂಡ ಮಾಡ್ಬೋದಿತ್ತು. ನೀವು ಕೂಡ ಈ ಥರ ಮಿಸ್ಟೇಕ್ ಮಾಡಬೇಡಿ ಬಿಸ್ಕಿಟ್ ಮಾಡುವಾಗ ಅಂತ ಹೇಳಿ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಬಿಸ್ಕಿಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಈ ಟಿಪ್ಸ್ ಎಲ್ಲನೂ ಫಾಲೋ ಮಾಡಿಕೊಂಡು ಮಾಡಿ, ತುಂಬಾ ಚೆನ್ನಾಗಿ ಆಗುತ್ತೆ ಬಿಸ್ಕೆಟ್ಸು. ಹೆಂಗದ ಕುಂಬಿ? ಚಲಾಗದ ಫುಲ್ ಬೇಕರಿ ಇದ್ದಂಗೆ ಫುಲ್ ಬೇಕರಿ ಇದ್ದಂಗೆ ಏನು ಫುಲ್ ಬೇಕರಿ ಇದ್ದಂಗೆ ಬೇಕರಿ ತಂದಂಗಾಗ್ಯದ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.